ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶ್ರವಣ್. ವೆಲ್ಕಮ್ ಟು ಫ್ಯೂಚರ್ ಫಿಲ್ಮ್ಸ್. ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ RR ನಗರಲ್ಲಿರುವ ಫ್ಯೂಷನ್ ಬರ್ಗರ್ ಅಂಡ್ ಬರ್ಗರ್ ಕಂಪನಿಯಲ್ಲಿ ಇದ್ದೀವಿ. ನೀವೇನಾದ್ರೂ RR ನಗರ ಕಡೆ ಬಂದ್ರೆ ಇಲ್ಲೊಂದು ಸ್ಟಾಪ್ ಕೊಟ್ಟು ಇವರ ಫ್ಯೂಷನ್ ಪಿಜ್ಜಾಸ್, ಬರ್ಗರ್, ಸ್ಯಾಂಡ್ವಿಚಸ್ ಅಂತ ದಯವಿಟ್ಟು ಟ್ರೈ ಮಾಡಿ. ದೇ ಆರ್ ರಿಯಲಿ ಗುಡ್. ಹಾಯ್ ಸರ್, ವೆಲ್ಕಮ್ ಟು ದ ಚಾನಲ್. ಹಲೋ. ಹೇಗೆ ಅನ್ಸಿದೆ ಸರ್ ಫಿಲ್ಮ್ ಶೂಟ್ ಎಲ್ಲ, ಸೀರಿಯಲ್ ಎಲ್ಲ ಹೇಗೆ ನಡೀತಿದೆ? ಸೀರಿಯಲ್ ಒಂದೇ ಮಾಡ್ತಾ ಇದ್ದೆ, ಅವ್ರೇನೋ ಕರ್ದಿಲ್ಲ, ಹೋಗಿಲ್ಲ. ಫಿಲಮ್ಸ್ ನಡೀತಾ ಇದೆ. ಪ್ರಾಜೆಕ್ಟ್ಸ್ ಯಾವ್ದಾದ್ರು ಮಾಡ್ತಿದ್ದೀರಾ? ಇವ್ರು ಶಿವಣ್ಣ ಅವ್ರದ್ದು 131 ಅಂತಲ್ವಾ, ಓಕೆ, ಅದ್ರಲ್ಲಿ ಮಾಡಿದ್ವಿ. ಆಮೇಲೆ ಇನ್ನ ಮಿಕ್ಕ ಫಿಲಮ್ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಸೊ ಸೀಕ್ರೆಟ್ ಎಲ್ಲೂ ರಿವೀಲ್ ಮಾಡಂಗಿಲ್ಲ. ಪಬ್ಲಿಕ್ ಅಲ್ಲಿ ರಿವೀಲ್ ಮಾಡಂಗಿಲ್ಲ ಸರ್. ಆಕ್ಚುಲಿ ನಿಮ್ಮ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದಾಗ ಒಂದು ಏನ್ ಅನ್ಸತ್ತಂದ್ರೆ ತುಂಬಾ ಜಾಲಿ ಆಗಿರ್ತಾರೆ, ತುಂಬಾ ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ, ಯಾವುದೇ ಟೆನ್ಷನ್ ಇಲ್ಲ. ಹೆಂಗ್ ಸರ್ ಅದು? ಲೈಕ್ ಹೆಂಗ್, ಏನು ಟೆನ್ಷನ್ ಇಲ್ಲದೆ, ಏನು ಇಲ್ಲದೆ ಆರಾಮಾಗಿರ್ತಿರಲ್ಲ, ಹೇಗೆ ಸಾಧ್ಯ ಅನ್ಸುತ್ತೆ? ಅದೇ ಸ್ಟೇಟ್ ಆಫ್ ಮೈಂಡ್ ಅಷ್ಟೇ. ನಮ್ಗೆ ಅದೇನೋ ಹಸಿವು ಅಥವಾ ನಿದ್ದೆ ತರ ಕಂಪಲ್ಸರಿ ಮಾಡ್ಲೇಬೇಕಂತೇನಿಲ್ಲ ಅಲ್ವಾ. ಅದು ಏನೋ ಲವ್ ತರ ಖುಷಿಯಾಗಿರ್ಬೇಕಂತಿದ್ರೆ ಖುಷಿಯಾಗಿರ್ಬೋದು, ಇಲ್ಲಾಂದ್ರೆ ದುಃಖವಾಗೂ ಇರ್ಬೋದಲ್ವಾ, ಸ್ಯಾಡ್ ಆಗು ಇರ್ಬೋದು, ಖುಷಿಯಾಗೂ ಇರ್ಬೋದು. ನಿಮ್ಮ ಚಾಯ್ಸ್ ಅದು, ಮೈಂಡ್ ಸೆಟ್. ಅಂದ್ರೆ ಅದು ಫಿಸಿಕಲ್ ಅಲ್ಲ, ಅದು ಓಕೆ, ಇಟ್ಸ್ ವೆರಿ ವಾಲಂಟ್ರಿ. ಅಂದ್ರೆ ಯಾರಾದ್ರೂ ಈಗ ವಾಲಂಟ್ರಿ ಅಲ್ಲ, ಟೆನ್ಷನ್ ಆಗಿ ಬಂದು ಸ್ಟ್ರೆಸ್ ಅಲ್ಲಿ ಇದ್ರು, ನಿಮ್ ಸೋಷಿಯಲ್ ಮೀಡಿಯಾ, ನಿಮ್ ರೀಲ್ಸ್ ನೋಡಿದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ, ಈ ತರ ಅನ್ಸುತ್ತೆ ಸರ್? ಏನ್ ಪಾಸಿಟಿವ್ ವೈಬ್ಸ್ ಬಗ್ಗೆ ಗೊತ್ತಿಲ್ಲ, ಒಂದು ಸ್ಮೈಲ್ ಬಂದ್ರೆ ಸಾಕು ಅಷ್ಟೇ ಸರ್. ಆಕ್ಚುಲಿ ಕಲಾ ಮಾಧ್ಯಮ ಚಾನಲ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ನಿಮ್ದು. ಅದರಲ್ಲಿ ನೀವು ಹೇಳ್ತಿದ್ರಿ ಅಂದ್ರೆ ಲೈಫ್ ನಿಂತೋಗ್ಬಿಟ್ರೆ ಹೋಯ್ತು ಸರ್, ಏನ್ ಮಾಡಕ್ ಬರುತ್ತೆ, ಇರೋಷ್ಟು ದಿನ ಖುಷಿಯಾಗಿರ್ಬೇಕು ಅಂತ. ಹೌದು, ಅಷ್ಟೇ ಅಲ್ಲ, ಇನ್ನೇನಿದೆ ಲೈಫಲ್ಲಿ, ಇನ್ನೇನಿದೆ ಲೈಫ್ ಎಲ್ಲ. ಸಾವು ಖಚಿತ, ಗ್ಯಾರಂಟಿ ಸಾಯ್ತೀವಿ. ಸಾವು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಇದಿರುತ್ತಲ್ವಾ, ಅನಿಶ್ಚಿತತೆ ಅನ್ಸರ್ಟನಿಟಿ. ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಮಾಹಿತಿ ಅದಿರೋದ್ರಿಂದ ನಮಗ್ ಟೆನ್ಷನ್. ಅದು ಇವಾಗ ನಿಮ್ಗೆ ಗೊತ್ತಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು 30 ದಿನದಲ್ಲಿ ಸತ್ತೋಗ್ತೀನಿ ಅಂತ ಗೊತ್ತಿದ್ರೆ ನೀವು ಟೆನ್ಷನ್ನೇ ಮಾಡ್ಕೊಂತಿರ್ಲಿಲ್ಲ, ನಿಮ್ಗೆ ಗೊತ್ತಲ್ವಾ. ಬಟ್ ನಿಮ್ಗೆ ಇದ್ಬಿಡ್ತಾ ಇದ್ರಿ. ಈಗ ಫ್ಯೂಚರ್ ಮುಂದೆ ಹೇಗೆ ಅಥವಾ ಭಯ ಅನ್ಸಲ್ವಾ, ನಿಮ್ಗೆ ಟೆನ್ಷನ್ ಅನ್ಸಲ್ವಾ? ಅಲ್ಲ, ಮುಂದೆ ನಿಮ್ಮ ಫ್ಯೂಚರ್ನ ನೀವು ಪ್ಲಾನ್ ಮಾಡ್ಕೊಬೇಕಂದ್ರೆ ನಿಮ್ಗೆ ನಿಮ್ ಶೋಕಿಗಳಿಗೆ ಇಷ್ಟು ದುಡ್ಡು ಬೇಕಂತಿರುತ್ತೆ, ತಿಂಗಳಿಗೆ ಇಷ್ಟು ಖರ್ಚಾಗುತ್ತೆ, ಮನೆಗೆ ಇಷ್ಟು ಖರ್ಚಾಗುತ್ತೆ ಅಂತ ಇರುತ್ತೆ. ಅದೆಲ್ಲ ಆ ಖರ್ಚನ್ನೆಲ್ಲ ನೋಡ್ಕೊಂಡು ಮಿಕ್ಕಿದ್ನ ಸಂಭಾಳಿಸೋ ಅಷ್ಟು ಹೆಂಗಾದ್ರೂ ಸಂಪಾದನೆ ಮಾಡೋ ತಾಕತ್ತಿದ್ರೆ ನಿಮ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಆ ತರ ಹೇಳ್ತಿದ್ದೀರಾ? ಸ್ವಲ್ಪ ಪ್ಲಾನಿಂಗ್ ಬೇಕು, ಸ್ವಲ್ಪ ಕಷ್ಟ ಪಡ್ಲೇಬೇಕು ಇನಿಷಿಯಲ್ ಸ್ಟೇಜ್. ಹೌದು, ಇವತ್ತು ನಾವು ಈ ಬರ್ಗರ್ ತಿಂತಾ ಇದೀವಿ ಅಂದ್ರೆ ಅದಕ್ಕೆ ನಾವಿಬ್ರು ಕಷ್ಟಪಟ್ಟಿದೀವಿ ಅಂತಾನೆ ಅರ್ಥ. ಎಕ್ಸಾಕ್ಟ್ಲಿ, ಹೌದು. ಅಂದ್ರೆ ನಾನು ನಿಮ್ಮನ್ನ ನೋಡಿದ್ದು ಲೈಕ್ ಪಾಪ ಪಾಂಡು ಸೀರಿಯಲ್ ಸಣ್ಣವನಾಗಿದ್ದಾಗಿಂದ, ಲೈಕ್ ಅಲ್ಲಿಂದ ನಿಮ್ ಕ್ಯಾರೆಕ್ಟರ್ ನಂಗೆ ಇಂಟ್ರೊಡ್ಯೂಸ್ ಆಗಿದ್ದು. 200 ರೂಪಾಯಿ ಮಸಾಲೆ ದೋಸೆ, ಆ ಒಂದು ಫೇಮಸ್ ಡೈಲಾಗ್. ಅದಕ್ಕಿಂತ ಮೊದಲು ನೀವೇನಾದ್ರೂ ಆಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಿದ್ರಾ ಅಥವಾ ಹೇಗೆ? ನಾನು ಒಂದು ಸ್ಕೂಲ್ ರಿಯೂನಿಯನ್ಗೆ ಹೋದಾಗ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ದಂಗೆ ಎದ್ದ ಮಕ್ಕಳು ಅಂತ ಒಂದು ಫಿಲಮ್ ಇತ್ತು. ನೋ ವೇ, ನಿಮಗೆ ಗೊತ್ತಿರೋಕೆ ಅದು ಚಾನ್ಸೇ ಇಲ್ಲ. ನನಗೂ ಆ ಟೈಮಲ್ಲಿ ಆವಾಗ ಅದರಲ್ಲಿ ಮಾಡಿದ್ವಂತೆ, ನಾವೆಲ್ಲ ಬಾಲ ನಟರಾಗಿ ಮಾಡಿದ್ವಂತೆ. ಅದಾದ್ಮೇಲೆ ನಾನು ನಾಟಕಗಳು ಮಾಡ್ತಾ ಇರ್ತೀನಿ, ಇವಾಗ್ಲೂ ಮಾಡ್ತೀನಿ. 24th ನಮ್ಮ ಶೋ ಇದೆ. ಸೊ ಆ ನಾಟಕಗಳು ಮಾಡ್ಕೊಂಡಿರ್ತೀನಿ. ಆ ನಾಟಕ ಮಾಡೋವಾಗ ನಂಗೆ ಸಿ.ಕೈ ಚಂದ್ರು ಸಿಕ್ಕರು. ಅವರು ನಿಂಗೆ ಕನ್ನಡ ಬರುತ್ತೆ, ಇಂಗ್ಲಿಷ್ ನಾಟಕ ಕನ್ನಡ ಬರುತ್ತಲ್ವಾ, ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಬಾ. ಯಾವ್ದು ನನಗೆ ಅವಾಗೆಲ್ಲ ಹೊಸ್ತು, ನಾವು ನಾಟಕದವ್ರು. ಯಾವ್ದು ಸೀರಿಯಲ್ ಅಂದ್ರೆ ಇಂಗ್ಲಿಷಲ್ಲಿ ಫ್ರೆಂಡ್ಸ್ ಅಂತ ಒಂದು ಸೀರಿಯಲ್ ಬರುತ್ತೆ, ಅದರದ್ದು ಒಂಥರ ರೀಮೇಕ್ ತರ ಮಾಡ್ತಾ ಇದ್ದೀನಿ. ಮಂಡ್ಯ ರಮೇಶ್ ಎಲ್ಲ ಇದ್ದಾರೆ ಬಾ. ಸೊ ಅದೇ ಫಸ್ಟ್ ನಾನು ಮಾಡಿದ್ದು ಕನ್ನಡ ಕಮರ್ಷಿಯಲ್. ಅದಾದ್ಮೇಲೆ ಪಾಪ ಪಾಂಡು, ಅದಾದ್ಮೇಲೆ ಕಂಟಿನ್ಯೂಸ್. ಲೈಕ್ ಯಾವ್ದಾದ್ರು ಅನ್ಕೊಂಡಿದ್ರೆ ಸರ್, ಒಂದು ಲೈಕ್ ಬಿಗ್ ಕಾಮಿಡಿಯನ್ ಆಕ್ಟರ್ ಆಗಿ ಆಗ್ತೀನಿ, ಇಷ್ಟು ಜನರನ್ನ ನಗಿಸ್ತೀನಿ, ಆತರ ಯಾವತ್ತಾದ್ರು ಅನ್ಕೊಂಡಿಲ್ಲ? ಜನರನ್ನ ನಗಿಸ್ತೀನಿ ಅದು ಗೊತ್ತಿತ್ತು. ನೀವ್ ಹೇಳ್ಬೇಕು ಬಿಗ್ ಕಾಮಿಡಿಯನ್ ಅಂತ. ನನಗಿನ್ನ ತುಂಬಾ ಒಳ್ಳೊಳ್ಳೆ ಕಾಮಿಡಿಯನ್ಸ್ ಇದಾರೆ, ಬಟ್ ಅಟ್ಲೀಸ್ಟ್ ಅಚೀವ್ಮೆಂಟ್ ಅಲ್ಲ ಸರ್ ಒಂದು. ಓಕೆ,
ದಟ್ ಇಸ್ ಡೆಫಿನೆಟ್ಲಿ Yeah. ಐ ಆಮ್ ವೆರಿ ಹ್ಯಾಪಿ. ಎಲ್ಲ ನಮ್ಮ ಜನರ ಕೊಡುಗೆ, ಅವ್ರು ಇಷ್ಟಪಟ್ಟಿದ್ದಕ್ಕೆ ನಾನು ಇಷ್ಟು ಮುಂದೆ ನನ್ನಿಂದ ಏನಾಗಿಲ್ಲ. ಇಟ್ಸ್ ಆಲ್ ದೇರ್, ನಿಮ್ಮಂತ ಅಭಿಮಾನಿಗಳು. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಇತ್ತ ಒಂದು, ನಾನು ಒಂದಿನ ಹಾಸ್ಯ ನಟರ ಆಗ್ತೀನಿ ನಾನು ಅಂತ. ಇಲ್ಲ, ನಾನು ನಿಜವಾಗ್ಲೂ ನಾನು ಇಷ್ಟು ಫೇಮಸ್ ಆಗ್ತೀನಿ ಅನ್ನೋ ಇಂಟೆಂಟ್ ಅಂತೂ ಇರಲಿಲ್ಲ. ಕೆಲಸ ಮಾಡ್ಬೇಕಷ್ಟೇ, ಒಳ್ಳೆ ಕೆಲಸ ಮಾಡ್ಬೇಕು. ಕೆಲಸ ಬಂದಾಗ ಕಷ್ಟಪಟ್ಟು ಮಾಡ್ಬಿಟ್ರೆ ದಟ್ಸ್ ಆಲ್, ಅದಷ್ಟೇ ಇದ್ದಿತ್ತಲ್ಲ. ಓಕೆ, ಅದ ತಗೊಳ್ಳಿ ಸರ್ ಫುಡ್. ಹಾಂ, ಕಾಫಿ ಅನ್ಸುತ್ತಲ್ಲ? ಹಾಂ, ಜ್ಯೂಸ್, ಜ್ಯೂಸ್, ಸೋಡಾ. ನೆನ್ನೆ ಬಾಟ್ಲ್ ಓಪನ್ ಮಾಡೋವಾಗ ಕೈ ಯಾವ ಬಾಟ್ಲ್ ಅಂತ ಹೇಳ್ಬೇಡಿ ಸರ್. ಬಿಯರ್ ಬಾಟ್ಲ ಶೂಟಲ್ಲಿ ಎರಡು ಕಡೆ ಎರಡು ಗಾರ ಆಯ್ತು. ಸಿಕ್ಕಿದ ಅದು ಹೆಂಗ್ ಗಾಯ ಆಯ್ತು ಅಂತಾನೆ ಗೊತ್ತಿಲ್ಲ. ಓಕೆ, ಕಟ್ಟೆ ಎಳೆದ್ಮೇಲೆ ನೋಡಿದ್ರೆ ರಕ್ತ ಬರ್ತಾ ಇದೆ. ಟಿಶ್ಯೂ. ಗಡ್ಡ ಬಿಟ್ಮೇಲೆ ಇದೊಂದು ಪ್ರಾಬ್ಲಮ್. ಸರ್ ಲೈಕ್ ಇನ್ನೊಂದು ಕ್ವಶನ್ ಕೇಳಬೇಕಂತ ಇದೆ. ಲೈಕ್ ಕಲಾ ಮಾಧ್ಯಮ ಚಾನಲ್ ಅಲ್ಲಿ ಸೇಮ್ ಅಲ್ಲೊಂದು ಹೇಳಿದೆ, ಲೈಕ್ ನಂಗೆ ಚೀಪ್ ಥ್ರಿಲ್ಸ್ ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಮಾಡ್ತಾ ಇರ್ತೀನಿ. ನಮಗ್ ಗೊತ್ತಿರೋ ಚೀಪ್ ಥ್ರಿಲ್ಸ್ ಅಂದ್ರೆ ಅದೊಂದು ಸಾಂಗ್ ಸರ್. ನಿಮ್ ಪ್ರಕಾರ ಚೀಪ್ ಥ್ರಿಲ್ಸ್ ಅಂದ್ರೆ ಏನ್ ಸರ್? ಇವಾಗ ಅವರು ಯಾರೊಬ್ಬ ನಿನ್ನೆ ಶೂಟ್ ನಡೀತಾ ಇದ್ದಾಗ ಅಲ್ಲಿ ಸುಮ್ಮನೆ ಮಾತಾಡ್ತಾ ಇವಾಗ ಒಂದು ಲತಾ ಅನ್ನೋ ಹುಡುಗಿ ಹೂ ಅಂಗಡಿ ಇಟ್ಟಿರ್ತಾಳೆ, ಆಯ್ತಾ? ಆ ಅಂಗಡಿ ಹೆಸರೇನು? ಸುಮಲತಾ. ಓಕೆ, ಇವಾಗ ನನಗ್ ಪರಿಚಯ ಇರೋರು ಯಾರು ಈ ಜೋಕಿಗೆ ನಗಲ್ಲ, ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ನೋಡ್ತಿದ್ದೆ ನಾನು ಕಾಮಿಕಲ್ ಕರೆ. ಹೌದೌದೌದು, ಈ ತರ ಚೀಪ್ ಥ್ರಿಲ್ಸ್. ಇವಾಗ ಅವ್ರನ್ನ ನಗಿಸ್ಬಿಡೋದು. ಒಬ್ರು ಆರ್ಟಿಸ್ಟ್ ಬಂದಿದ್ರು, ಅವ್ರ ಹೆಸರು ಪೂರ್ವಿ ಅಂತ. ನಾನು ಪೂರ್ವಿಕಾನ ಅಂತ ಕೇಳಿದೆ, ಮೊಬೈಲ್ ಅಂಗಡಿನ ಅಂತ ಕೇಳಕ್ಕೆ. ಇಲ್ಲ, ಬರೀ ಪೂರ್ವಿ ಅಂದ್ರು. ಯಾಕೆ ನಾನು ನಿಮ್ಗೆ ತಂಗಿ ಇದ್ದಿದ್ರೆ ಏನ್ ಹೆಸರು ಇಟ್ಟಿರೋರು ಗೊತ್ತಾ? ಪಶ್ಚಿ. ಡೈರೆಕ್ಷನ್ ಇದೆ. ಓಕೆ, ಈ ತರ ಚಿಕ್ಕ ಚಿಕ್ಕದ್ರಲ್ಲೇ ಈ ತರ ಮಾಡ್ಕೊಂಡಿರೋದು. ಅದು ಯಾರಂದ್ರೆ ಬೀದಿಲಿ ಹೋಗ್ತಾ ಇರೋರು ಯಾರು ಸಿಕ್ಕರು ಅವ್ರ ಜೊತೆ ಹಿಂಗೆ ಚಿಕ್ಕ ಚಿಕ್ಕ ಅವ್ರಿಗೆ ಅರ್ಥ ಆದ್ರೆ ಆಯ್ತು. ಇಲ್ಲ, ನನಗಂತೂ ನನ್ ಚೀಪ್ ಥ್ರಿಲ್ಸ್ ಸ್ಯಾಟಿಸ್ಫೈ. ಅಂದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿ ಪಡೋದು. ಇವಾಗ ನಿಮ್ ಜೊತೆ ನಾನು ಫಸ್ಟ್ ಚಾಟ್ ಮಾಡಿದ್ದೇನೆ ಗೊತ್ತಾ? ನಮ್ದುಕ್ಕೆ ಅಂತ ಒಂದಿದೆ ಗೊತ್ತಾ? ನಮ್ದುಕ್ಕೆ ಅಂತ ಕಾಮಿಡಿ ಮಾಡ್ತಾರೆ. ಪೇಜಾ? ಹಾ, ಓಕೆ. ಅದ್ರ ಅಡ್ಮಿನ್ ಹೆಸರು ಅಥವಾ ಅದರ ಓನರ್ ಅಥವಾ ಅದರ ಫೌಂಡರ್ ಹೆಸರು ಶ್ರವಣ್. ನಾನು ಆ ಶ್ರವಣ್ ಅಂತ ಚಾಟ್ ಮಾಡಿದ್ರು. ಆಕ್ಸಿಡೆಂಟಲ್ ಮೀಟ್ ಅನ್ನೋದು. ನಾನು ಶ್ರವಣ್ ಅಲ್ವಾ ಅಂದ್ಬಿಟ್ಟು ನಾನು ಆ ಶ್ರವಣ್ ಸುಮಾರು ದಿನ ಚಾಟ್ ಮಾಡಿರೋದು. ಆಮೇಲೆ ಒಂದಿನ ಅವನ್ ಸಿಕ್ಕಾಗಿ ಹೇಳಿದಾಗ, ನಾನಲ್ಲ ಸರ್, ಅದು ಯಾರು ಬೇರೆ. ಓ ಹೌದಾ? ಅಂದ್ರೆ ಆಕ್ಸಿಡೆಂಟಲ್ ಆಗಿ ಮೀಟ್ ಆಗಿದೆ. ಸೊ ಲೈಕ್ ಈಗ ಪಿ ಡಿ ಸರ್ ಅವರಿಗೆ ಸೀರಿಯಲ್ಲು, ಮೂವಿ ಅಥವಾ ಥಿಯೇಟರ್, ಇದು ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ, ಅದು ಯಾವ್ದು ಸೆಲೆಕ್ಟ್ ಮಾಡ್ತಾರೆ, ಅದು ಯಾಕೆ? ಒಬ್ರು ಬಿ ವಿ ಕಾರ ಅಂತ ಒಬ್ರು ಇದ್ರು, ದಿಗ್ಗಜರು, ರಂಗಭೂಮಿ ದಿಗ್ಗಜರು. ಅವರು ಯಾವಾಗ್ಲೂ ಹೇಳೋರು, ಈಗ ನೀವು ಫಿಲಮಲ್ಲಿ ನೋಡಿದ್ರೆ ಇಷ್ಟಿರೋ ಮನುಷ್ಯ ಅಷ್ಟು ದೊಡ್ಡದಾಗಿ ಕಾಣಿಸ್ತಾನೆ. ಟಿವಿನಲ್ಲಿ ನೋಡಿದ್ರೆ 6 ಅಡಿ ಇರೋ ಮನುಷ್ಯ 6 ಇಂಚು ಆಗಿ ಕಾಣಿಸ್ತಾನೆ. ನಾಟಕದಲ್ಲಿ ಮಾತ್ರ ಒಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ. ಅಲ್ವಾ? ಸೊ ನನ್ಗೆ ಯಾವತ್ತಿದ್ರು ನಾಟಕ, ಯಾಕೆಂದ್ರೆ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ಡೈಲಾಗ್ ಜ್ಞಾಪಕ ಇಟ್ಕೊಂಡು, ಆ ಬ್ಲಾಕಿಂಗ್ ಜ್ಞಾಪಕ ಇಟ್ಕೊಂಡು, ಕರೆಕ್ಟ್ ಟೈಮ್ಗೆ ಅದನ್ನ ಹೇಳಿ, ಆ ಪಂಚ್ ಲ್ಯಾಂಡ್ ಮಾಡಿ, ಅದೆಲ್ಲ ಇದೆಯಲ್ಲ, ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ. ಫಿಲಮು ಟಿವಿಲೆಲ್ಲ ಇಟ್ ಹ್ಯಾವ್ ಮೇಡ್ ಇಟ್ ಸೋ ಈಸಿ. ಗೊತ್ತಾ? ಇವಾಗ ಫಿಲಮಲ್ಲಂತೂ 4 ಡೈಲಾಗ್ ಇದ್ರೆ, ಸರ್ ಪ್ರಾಂಪ್ಟ್ ಬೇಕಾ ಅಂತ ಬಂದು ಕೇಳ್ತಾರೆ. ಪ್ರಾಂಪ್ಟ್ ಅಂದ್ರೆ ನಿಮಗೆ ಗೊತ್ತಾ? ಡೈಲಾಗ್ ಇಲ್ಲ, ಇವಾಗ ನೀವು ಡೈಲಾಗ್ ಹೇಳ್ತಾ ಇರ್ತೀರಾ, ನಿಮ್ದು ಡೈಲಾಗು ABCDEFGH ನಿಮ್ ಡೈಲಾಗು. ನೀವು ಅಲ್ಲಿ ಬಂದು ನಿಂತ್ಕೊಂಡು ಪೋಸ್ಟ್ ಕೊಟ್ಟ ತಕ್ಷಣ ಹಿಂದ್ಗಡೆಯಿಂದ ಶುರು ಮಾಡ್ತಾವ್ ABCD ಅಂತಾನೆ. ನೀವು ಅದನ್ನ ಕೇಳಿಸ್ಕೊಂಡು ABCDEFGH ಅಂತಾನೆ. EFGH ಅದು ಸುಮಾರು ಜನ ಹಂಗೆ ಮಾಡೋದು ಎಲ್ಲ. ಈಗಿನ ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲರೂ ಅದೇ ಮಾಡೋದು, ಹೆಸರುಗಳು ಬೇಡ, ಬಟ್ ಅಷ್ಟು ಈಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾಟಕದಲ್ಲಿ ಅದೆಲ್ಲ ಸಾಧ್ಯನೇ ಇಲ್ಲ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಚೆನ್ನಾಗಿ ಮಾಡಿದ್ರೆ ಅಲ್ಲೇ ಚಪ್ಪಲಿ ಹೊಡಿತಾರೆ, ಕೆಟ್ಟದಾಗ ಮಾಡಿದ್ರೆ ಅಲ್ಲೇ ಅಂದ್ಬಿಡ್ತಾರೆ. ಅಲ್ಲೇ
ಎಲ್ಲೋ ಒಂದ್ ಕಡೆ ಲೈಕ್ ಆಡಿಯನ್ಸ್ ತುಂಬಾ ಆಡಿಯನ್ಸ್ ಬ್ಯಾಂಡ್ ವಿಡ್ತ್ ಮೂವೀಸ್ ಮತ್ತೆ ಥಿಯೇಟ್ರಿಗೆ ಕಂಪೇರ್ ಮಾಡಿದ್ರೆ ವೈಡ್ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಆಡಿಯನ್ಸ್ ಗುರು, ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ನೋಡೋದು, ಹೌದು. ಇಲ್ಲ ನೋಡಲ್ಲ. ಸೊ ಆಡಿಯನ್ಸ್ ವೆರಿ ರೂತ್ಲೆಸ್. ಯಾವ ಭಾಷೆಗಾದ್ರೂ ಹೋಗಿ ಆಡಿಯನ್ಸ್ ತುಂಬಾ ರೂತ್ಲೆಸ್. ಆಡಿಯನ್ಸ್ಗೆ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಥಿಯೇಟ್ರಿಗೆ ಬರ್ತಾರೆ, ಎಲ್ಲ ನೋಡೋದು. ಇನ್ನೊಂದು ಕ್ವಶನ್ ಮೋಸ್ಟ್ಲಿ ಎಲ್ಲ ವ್ಯೂವರ್ಸಿಗೆ ಇರುತ್ತೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋರಾಗಿರ್ಬೋದು, ನಿಮ್ಮ ಮೂವೀಸಲ್ಲಿ ನೋಡಿರೋರಾಗಿರ್ಬೋದು, ಪಿ ಡಿ ಸರ್ ಅವರ ಲೈಫ್ ಡೇ ಇನ್ ಲೈಫ್ ಹೇಗಿರುತ್ತೆ ಅಂತ, ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅಂತ? ಶೂಟ್ ಇಲ್ಲ ಇದ್ರೆ ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಮನೇಲೇ ಫೋನ್ ಗೀನ್ ಸೈಲೆಂಟ್ ಹಾಕ್ಬಿಟ್ಟು ಆರಾಮಾಗಿ ಒಂದು 11 ಎದ್ದಿರ್ತೀನಿ. ಬೆಳಗ್ಗೆ 9-9:30 ಎದ್ದಿರ್ತೀನಿ, ಬಟ್ 11-11:30 12 ಗಂಟೆವರೆಗೂ ಮಲಗಿರ್ತೀನಿ. ಓಕೆ, ಅಂದ್ರೆ ಹೊರಲಾಡ್ಕೊಂಡು ಏನೋ ಹಾಸಿಗೆ ಬಿಟ್ಟಿದ್ದಾಳೆ, ಆಮೇಲೆ ಎದ್ದು ಡೈರೆಕ್ಟ್ ಊಟ, ತಿಂಡಿ ಇಲ್ಲ, ಬ್ರಂಚ್. ಡೈರೆಕ್ಟ್ ಊಟ ಮಾಡ್ತೀನಿ. ಊಟ ಮಾಡಿದ್ಮೇಲೆ ಮತ್ತೆ ಹೋಗ್ತೀನಿ, ಮತ್ತೆ ಹೋಗ್ಬಿಟ್ಟು ಮತ್ತೆ ನನ್ನ ರೂಮ್ನಲ್ಲಿ ಇಲ್ಲ ಲ್ಯಾಪ್ಟಾಪ್ ಮೇಲೆ ನನ್ನ ಕೆಲಸನೋ ಇಲ್ಲ ಗೇಮು ಇಲ್ಲ ಒಂದು ಫಿಲಮು ಏನೋ ನೋಡೋದು. ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನೈಟ್ ಶೂಟ್ ಮಾಡ್ತಿದ್ದೀವಿ, ಐ ಥಿಂಕ್ 3 ದಿನದಿಂದ ನೈಟ್ ಶೂಟ್ ಆಗಿದೆ. ಸೊ ನಿದ್ದೆ ಬರ್ತದೆ, ಸೊ ಮಲಗ್ತೀನಿ. ಅದು ಆ ಥರ ಏನೋ ಒಂದು ಮಾಡ್ತೀನಿ. ಆಮೇಲೆ ಸಂಜೆ ಒಂದು 4-5 ಗಂಟೆ ಆಗುತ್ತೆ, ಮನೆ ಕೆಳಗೆ ಬರ್ತೀನಿ, ಮನೆಯವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಮತ್ತೆ ಒಂದು 8 ಗಂಟೆ ಒಳಗೆ ಊಟ ಮಾಡಿಬಿಟ್ಟು ಅಷ್ಟೇ. ದಟ್ ಈಸ್ ಅ ಡೇ ವಿತೌಟ್ ಶೂಟ್ ಆರ್ ವರ್ಕ್ ಆರ್ ಮೀಟಿಂಗ್. ಮನೆ ವರ್ಕೌಟ್, ಫಿಟ್ನೆಸ್. ಹೌದು, ಚೆನ್ನಾಗಿ ನೋಡಿ. ಇವಾಗ ಫಿಟ್ನೆಸ್ ಮಾಡ್ತೀವಿ ನೋಡಿ, ಕೈಗೆ ಹಿಂಗೆ ಬೈಸೆಪ್ಸ್ ವರ್ಕೌಟ್. ಸರ್ ಆಕ್ಚುಲಿ ಇನ್ನೊಂದು ಕ್ವಶನ್ ಕೇಳಬೇಕಿತ್ತು. ಫಿಟ್ನೆಸ್ ಅಂದ್ರೆ ನಾನು ಫಿಟ್ ಆಗ್ಬೇಕು ಅಂತ ನಾನು ಮಾಡ್ತಿಲ್ಲ. ಸಣ್ಣ ಆದ್ರೆ ನಂಗೆ ಯಾರು ಕೆಲಸ ಕೊಡೋಲ್ಲ, ಐಡೆಂಟಿಟಿ ಹೋಗುತ್ತೆ ಅಂತ. ಬಟ್ ನನಗೆ ಫಾರ್ ಎಕ್ಸಾಂಪಲ್ ಕೆಲವು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಲ್ಲ ಮಾಡೋ ಆಸನಗಳಿದೆ, ಒಂದು ಸ್ವಲ್ಪ ಎಕ್ಸಸೈಸ್ ಇದೆ. ಅದಾದ್ಮೇಲೆ ವಾಲ್ ಪುಷಪ್ಸ್, ಈ ತರ ಒಂದು 10 ಮಿನಿಟ್ಸ್ ಆಗುತ್ತೆ ಅದು ಆ ರೊಟೀನ್. ಅದು ಮಾಡ್ತೀನಿ, ಅಂದ್ರೆ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಬೇರೆ ಎಕ್ಸ್ಟ್ರಾ ನಂಗೆ ಉದ್ದ ಇರೋದ್ರಿಂದ ಬೆನ್ ಪ್ರಾಬ್ಲಮ್ ಇದೆ, ಮಂಡಿ ಪ್ರಾಬ್ಲಮ್ ಇದೆ, ಅದಕ್ಕೆಲ್ಲ ಒಂಚೂರು ವಾರ್ಮ್ ಅಪ್ ತರ. ನಿಮ್ಮನ್ನ ಜನ ಈ ತರ ನೋಡಿ ಇದೇ ಕ್ಯಾರೆಕ್ಟರ್ ಸೆಟ್ ಆಗಿರ್ತಾರೆ ಸರ್. ವೇಟ್ ಲಾಸ್ ಆದ್ರೆ ಬೇರೆ ಇದ್ರಲ್ಲಿ ನೋಡಿದ್ರೆ ಮೈಂಡಿಗೆ ಸೆಟ್ ಆಗಲ್ಲ ಅದು ಅವರಿಗೆ. ಈಗ ಪಿ ಡಿ ಸರ್ ಅಂದ್ರೆ ಹಿಂಗೆ ಅಂತ ಅಲ್ಲ, ದಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ವರ್ಕ್ ಐ ಡು. ಅವ್ರು ಯಾವತ್ತು ನಾನು ಕ್ಯೂಟ್ ಆಗಿದ್ದೀನಿ ಅಂತ ನಾನು ಇಷ್ಟಪಟ್ಟಿಲ್ಲ. ನಾನು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗಿರುತ್ತೆ. ಇಲ್ಲ ಯಾವುದೋ ಒಂದು ನಿಮ್ಮ ಥರ ಯಾವುದೋ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಿರುತ್ತೆ, ಯಾವುದೋ ಒಂದು ಕ್ವರ್ಕ್ ಇಷ್ಟ ಆಗಿರುತ್ತೆ. ಇಲ್ಲ ನಾನು ಸುಮ್ಮನೆ ಚೆನ್ನಾಗಿದ್ದೀನಿ ಅಂತ ನೋಡಂಗಿದ್ರೆ ಅಯ್ಯೋ ಎಷ್ಟೊಂದು ಜನ ಸೂಪರ್ ಸ್ಟಾರ್ ಆಗ್ಬಿಟ್ಟು. ಸರ್ ಫ್ರೆಂಡ್ಸ್ ಸೀರಿಯಲ್ ಮಾಡಿದ್ರಲ್ಲ ಅವಾಗ, ಇಂಗ್ಲೀಷಲ್ಲಿ ಒನ್ ಆಫ್ ದ ರಿನೌಂಡ್ ಸೀರಿಯಲ್ ಅದು, ಟಿವಿ ಶೋ. ಇವತ್ತಿಗೆ ಕೂಡ ಜನ ನೆಟ್ಫ್ಲಿಕ್ಸ್ ಅಲ್ಲಿ ಲೂಪಲ್ಲಿ ನೋಡ್ತಾರೆ. ಅದನ್ನ ನೀವು ಕನ್ನಡದಲ್ಲಿ ಆ ವರ್ಷನ್ ತಂದಿದ್ರಿ. ಓಕೆ, ಲೈಕ್ ನೀವು ಆಕ್ಟ್ ಮಾಡಲ್ಲ. ಓಕೆ, ಸಾರಿ, ಆಕ್ಟ್ ಮಾಡಿದ್ರಿ. ಆಕ್ಟ್ ಮಾಡಿದ್ರಿ. ಏನಕ್ಕೆ ಸ್ಟಾಪ್ ಆಯ್ತು ಅನ್ಸುತ್ತೆ ಸರ್ ಅದು? ಜನಕ್ಕೆ ಇಷ್ಟ ಆಗಿದೆ. ಇಟ್ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್. ಮೇ ಬಿ ಇವಾಗ ಬಂದಿದ್ರೆ ವರ್ಕ್ ಆಗಿದೆ. ಕನ್ನಡ ವರ್ಷನ್ ಅಲ್ಲಿ ಇದಾಗಿಲ್ಲ ಅನ್ಸುತ್ತೆ. ಸೊ ಇನ್ನೊಂದು ಲೈಕ್ ಪರ್ಸನಲ್ ಕ್ವಶನ್ ನಮ್ದು, ಆಫೀಸ್ ಟಿವಿ ಶೋ ಕೇಳಿರ್ಬೋದು ನೀವು. ಸೊ ಬೀಯಿಂಗ್ ಅನ್ ಆಫೀಸ್ ಫ್ಯಾನ್ ಹೇಳ್ತಿರೋದು. ಸೊ ಸಿಮಿಲರ್ ಟು ಫ್ರೆಂಡ್ಸ್ ಆಫೀಸ್. You are talking about the American office. Yeah, American office. I don't like American. I like the British version. Okay, yeah. Anyhow, if it British version ತಗೊಂಡ್ರು, ಇಫ್ ಅದನ್ನ ಕನ್ನಡದಲ್ಲಿ ತಂದ್ರೆ ಪ್ರೆಸೆಂಟ್ ಡೇ ಅಲ್ಲಿ ವರ್ಕೌಟ್ ಆಗತ್ತೆ ಅನ್ಸುತ್ತಾ? ಏನಕ್ಕೆ? ಅಷ್ಟು ಡಾರ್ಕ್ ಹ್ಯೂಮರು, ಅಷ್ಟು ನಮ್ಮಲ್ಲಿ ಕಾಮಿಡಿ ಅಂದ್ರೆ ನಗು ಲಾಫ್ ಟ್ರ್ಯಾಕ್ ಹಾಕ್ಬೇಕು. ಓಕೆ, ಎಲ್ಲ ಕಾಮಿಡಿನೇ ಎಲ್ಲ ಅನ್ಕೊಂಡಿದ್ದಾರೆ. ಇಫ್ ಯು ಸಿ ಬ್ರಿಟಿಷ್ ಆಫೀಸು, ನಾನು ಪಾಸ್ ಮಾಡ್ಬಿಟ್ಟು ನಗ್ತೀನಿ, ಬಿಕಾಸ್ ನೆಕ್ಸ್ಟ್ ಮಿಸ್ ಆಗ್ಬಿಡುತ್ತೆ ಅಂತ. ಇಲ್ಲ, ಎಷ್ಟು 2-3 ಸಲ ರಿವೈಂಡ್ ಮಾಡ್ತೀನಿ, ಅವ್ನು ಏನು ಹೇಳ್ದ. ಅಷ್ಟು ಬ್ಯೂಟಿಫುಲ್ ರೈಟಿಂಗ್ ಅದರದ್ದು. ಇಲ್ಲಿ ಇನ್ನೂ ಓವರ್ ದ ಟಾಪ್ ವರ್ಕ್ ಆಗೋದು. ಅಷ್ಟೊಂದು ಸಟಲ್ ಕಾಮಿಡಿ ಐ ಡೋಂಟ್ ಥಿಂಕ್ ಸೊ. ಈವನ್ ಅಮೆರಿಕನ್ ಸ್ಟೀವ್ ಕ್ಯಾರಲ್ ಮಾಡ್ತಾನಲ್ಲ, ಎಷ್ಟೊಂದು ನ್ಯೂಯಾನ್ಸಸ್ ನಮ್ಗೆ ಅರ್ಥ. ಅವ್ನ ಬೇಸ್ಬಾಲ್ ರೆಫರೆನ್ಸಸ್ ನಮ್ಗೆ ಅರ್ಥ ಆಗಲ್ಲ, ಅವ್ನ NFL ರೆಫರೆನ್ಸಸ್ ನಮ್ಗೆ ಅರ್ಥ ಆಗಲ್ಲ, ಅವನದು ಇದು ಯಾವುದದು ಅಮೆರಿಕನ್ ಥಿಯೇಟರ್ ರೆಫರೆನ್ಸಸ್ ನಮ್ಗೆ ಅರ್ಥ ಆಗಲ್ಲ, ಅವನು ಬ್ರಿಟಿಷ್ ಕಾಲ ಎಳೆಯೋದು ನಮ್ಗೆ ಅರ್ಥ ಆಗಲ್ಲ. ದೇವ್ರನ್ನ ಹೇಳ್ತೀನಿ, ನಾನು ರಿವೈಂಡ್ ಮಾಡಿ ನೋಡ್ತೀನಿ. ಎಷ್ಟೊಂದು ಸಲ ನನ್ನ ಫ್ರೆಂಡ್ಸ್ ನನಗೆ ನನ್ನ ಥರದವರೇ ಇದ್ದಾರೆ, ಅವ್ರು ರೀಲ್ಸ್ ಕಳಿಸ್ತಾರೆ ಆಫೀಸ್ ಕಟ್, ನೀನು ಇದನ್ನ ಡಿಡ್ ಯು ಮಿಸ್ ದಿಸ್ ಅಂತ. ಓಕೆ, ಅವು ವಾಪಸ್ ಹೋಗಿ ನೋಡ್ತೀನಿ, ಅವು ಅರ್ಥನೇ ಆಗಿರಲ್ಲ ಅವಾಗ. ಸೊ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ರೈಟಿಂಗ್. ಓಕೆ, ಆ ಥರ ಐ ಡೋಂಟ್ ಥಿಂಕ್ ಸೊ. ನನಗೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ.
I don't think so it will work in Kannada. ಆ ಥರ ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಇಂಡಿಯನ್ ವರ್ಷನ್ ಒಂದು ಟ್ರೈ ಆಗಿತ್ತು ಹಾಟ್ಸ್ಟಾರಲ್ಲಿ, ಹಿಂದಿ ವರ್ಷನ್ ಬಿಟ್ಟಿದ್ರು ಆಫೀಸಿಂದ, ಅದು ಆಫ್ಟರ್ ಅ ಸೀಸನ್ ಕ್ಲೋಸ್ ಆಯ್ತು ಅದು. ರೈಟಿಂಗ್ ಅಲ್ಲಿ ಡೆಪ್ತ್ ಇರಲ್ಲ. ಓಕೆ ಮೇ ಬಿ ನಮ್ಮ ಬಿಗ್ ಬ್ಯಾಂಗ್ ಥಿಯರಿ ವರ್ಕ್ ಆಗ್ಬೋದು ಈಗಿನ ಕನ್ನಡದ. ಓಕೆ, ಬಿಗ್ ಬ್ಯಾಂಗ್ ಥಿಯರಿ. ಮೇ ಬಿ ಇನ್ನೊಂದು ಕಡೆ ಯಾವುದಾದ್ರೂ ಒಂದು ಒಳ್ಳೆ ಇಂಗ್ಲಿಷ್ ಟಿ ವಿ ಶೋನ ಅಥವಾ ಯಾವುದಾದ್ರೂ ಒಂದು ಕ್ರೈಮ್ ಡಾಕ್ಯುಮೆಂಟ್ರಿನ, ಯಾವುದೋ ಒಂದು ನೆಟ್ಫ್ಲಿಕ್ಸ್ ಶೋನ ಕನ್ನಡದಲ್ಲಿ ರೀಮೇಕ್ ಮಾಡ್ಬೋದು ಅಂದರೆ ಯಾವ್ದು ಅನ್ಸುತ್ತೆ ಓಡತ್ತೆ ಇಲ್ಲಿ ಆಡಿಯನ್ಸಿಗೂ? ಬ್ರೇಕಿಂಗ್ ಬ್ಯಾಡ್. ಬ್ರೇಕಿಂಗ್ ಬ್ಯಾಡ್ ಓವರ್ ದ ಟಾಪ್ ಮಾಡಿ ಫುಲ್ ಜೀಪ್ ಗೀಪ್ ಬಾರಿಸಿ ಆಕ್ಷನ್ ಮಾಡಿ ಆ ಮೆತ್ ಕುಕ್ ಮಾಡ್ತಾರಲ್ಲ ಅದನ್ನ, ಡ್ರಗ್ಸ್. ನೋಡಿಲ್ವಾ? ನೋಡಿದ್ದೆ ಬ್ರೇಕಿಂಗ್ ಬ್ಯಾಡ್. ಆಫೀಸ್ ಬದಲು ಅದನ್ನ ನೋಡಿ. ಬ್ರೇಕಿಂಗ್ ಬ್ಯಾಡ್ ಅಂತ ಇದು ವರ್ಕ್ ಆಗುತ್ತೆ. ಅಮೆರಿಕನ್ ಆಫೀಸ್ ಬದಲು ಅದನ್ನ ನೋಡಿ. ಬ್ರೇಕಿಂಗ್ ಬ್ಯಾಡ್. ಸೊ ದಟ್ಸ್ ಒನ್ ಆಫ್ ದ ಬೆಸ್ಟ್ ಅಮೆರಿಕನ್ ಸೀರೀಸ್. ನಾನು ತುಂಬಾ ವರ್ಷಗಳಲ್ಲಿ ನೋಡ್ಸ್ಕೊಂಡು ಹೋಯ್ತು. ಬಿಂಜ್ ವಾಚ್ ಮಾಡಿದೆ, 3 ದಿನದಲ್ಲಿ ಮುಗಿಸಿದೆ. ಬ್ರೇಕಿಂಗ್ ಬ್ಯಾಡ್ ಚೆನ್ನಾಗಿದೆ. ಅಲ್ಟಿಮೇಟ್ ಆಗಿ ಹೇಗಿದೆ ಸರ್ ಲೈಫ್ ಈಗ ಏನೋ ಡಿಫ್ರೆನ್ಸ್ ಅನ್ಸತ್ತೆ ಕಂಪೇರ್ ಟು ಬಿಫೋರ್ ಆ್ಯಂಡ್ ನೌ ನಿಮಗೆ, ಆ್ಯಂಡ್ ಫ್ಯೂಚರ್ ಹೇಗೆ ಹೋಗ್ತಾ ಇದೆ? ನಮ್ಮ ಸಿ ಕೆ ಚಂದ್ರ ಯಾವಾಗಲೂ ಹೇಳ್ತಾರೆ, ಲೈಫ್ ಈಸ್ ಲೈಕ್ ಮಹಾಲಕ್ಷ್ಮಿ ಲೇಔಟ್, ಫುಲ್ ಆಫ್ ಅಪ್ಸ್ ಅಂಡ್ ಡೌನ್ಸ್. ಅದೇ ನಿಜ, ಹೌದೌದು. ಅಷ್ಟೇ, ಅಪ್ ಹತ್ಬೇಕು, ಡೌನ್ ಹಿಡಿತಾರೆ, ಏನು ಮಾಡೋಕ್ಕಾಗಲ್ಲ. ನೀವು ಅಪ್ ಬಂತು ಅಂತ ನಿಂತ್ರೆ ಮುಗೀತು. ಸೊ ನೆಕ್ಸ್ಟ್ ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸರ್ ಎನಿ ಮೂವಿ ಫ್ರಮ್ ಯುವರ್ ಸೈಡ್, ಅವ್ರು ಯಾವುದಾದ್ರೂ ಒಂದು ರೋಲಲ್ಲಿ ನೋಡ್ಬೋದು, ಹಾಸ್ಯ ರೋಲಲ್ಲಿ ಅಂತ? ಏನು ಹೇಳಂಗಿಲ್ಲ. ಸೊ ಎಲ್ಲ ಸೀಕ್ರೆಟ್, ಎಲ್ಲ ಏನ್ ಮಾಡಿ. ಎರಡು ಒಪ್ಕೊಂಡಿರೋ 2 ಫಿಲಮು ಸೀಕ್ರೆಟ್. ಒಂದೇ ಫಿಲಮ್ ಬಗ್ಗೆ ಮಾತಾಡ್ಬೋದು, ಅದು ಶಿವಣ್ಣ. ಓಕೆ. ಅಂಡ್ 1 ಡೇ 2 ಡೇ ಆ ಚಿಕ್ಕ ಫಿಲಮ್ಗಳು ನಾನು ಯಾವುದು ಇದು ಕೃಷ್ಣಂ ಪ್ರಣಯ ಸಖಿ ಆದ್ಮೇಲೆ ಯಾವುದು ಮಾಡೇ ಇಲ್ಲ. ಓಕೆ, ಸಣ್ಣ ರೋಲಲ್ಲಿ ಯಾವುದು ಮಾಡಿಲ್ಲ ಅಂತ? ಇಲ್ಲ. ಅಂದ್ರೆ ದೇ ಅಪ್ರೋಚ್ಡ್ ಯು ಬಟ್ ನೀವು ಸೆಲೆಕ್ಟ್ ಮಾಡಿಲ್ಲ? ಹಂಗಲ್ಲ, ಅದ್ರಲ್ಲಿ ಏನು ಇರಲ್ಲ. ಅಂದ್ರೆ ಗಡ್ಡ ಬಿಟ್ನಲ್ಲ, ಓಕೆ. ಇವತ್ತವರೆಗೂ 9 ಫಿಲಮ್ ಮಿಸ್ ಆಯ್ತು. ಓಕೆ, ಗಡ್ಡ ಬಿಟ್ಟಿದ್ಕೋಸ್ಕರ? ಗಡ್ಡ ಬಿಟ್ಟು ಅದ್ರಲ್ಲಿ 2 ಫಿಲಮ್ ನಂಗೆ ಅಯ್ಯೋ ಹೋಯ್ತಲ್ಲ ಅಂತ ಅನ್ಸಿದ್ದು. ಮಿಕ್ಕಿದೆಲ್ಲ ರನ್ ಆಫ್ ದ ಮಿಲ್, ಎ ಫಾರ್ ಆಪಲ್. ಗೊತ್ತಾಯ್ತು. ಒನ್ ಲಾಸ್ಟ್ ಕ್ವಶನ್ ಸರ್, ನಿಮಗೆ ಏನಾದರೂ ರಿಗ್ರೆಟ್ ಇದೆಯಾ ಸರ್? ಲೈಕ್ ಅ ಮ್ಯಾನ್ ಇಸ್ ಝೀರೋ ರಿಗ್ರೆಟ್. ಯು ಶುಡ್ ನಾಟ್ ಹ್ಯಾವ್ ರಿಗ್ರೆಟ್ಸ್. ಓಕೆ. ರಿಗ್ರೆಟ್ ಇಸ್ ಫಾರ್ ಲೂಸರ್ಸ್. ಏನು ರಿಗ್ರೆಟ್ ಇಲ್ಲ. ತಪ್ಪು ಮಾಡ್ಲೇಬೇಕು ಗುರು, ಸರಿ ಮಾಡ್ಕೊಳ್ಳೋಕೆ ತಪ್ಪು ಮಾಡ್ಲೇಬೇಕು. ಬಟ್ ಪದೇ ಪದೇ ಅದೇ ತಪ್ಪು ಮಾಡ್ಬಾರ್ದು. ತಪ್ಪು ಮಾಡಿರೋರ ಬಗ್ಗೆ ರಿಗ್ರೆಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ನಾಟ್ ರಿಗ್ರೆಟ್. ಆ ತಪ್ಪನ್ನು ಇನ್ನೊಂದ್ಸಲ ಮಾಡದೇ ಇದ್ರೆ ಇಟ್ ಇಸ್ ನಾಟ್ ರಿಗ್ರೆಟ್. ರಿಗ್ರೆಟ್ ಅಂತ ಏನಿಲ್ಲ. ನಾನು ಮಾಡಿರೋ ತಪ್ಪೆಲ್ಲ ನಾನು ಕಲ್ತಿದ್ದೀನಿ. ಪ್ರತಿಯೊಂದು ತಪ್ಪಿಂದ ನಾನು ಕಲ್ತಿದ್ದೀನಿ. ಸೊ ಎವ್ರಿಥಿಂಗ್ ಇಸ್ ಅ ಲರ್ನಿಂಗ್ ಲೆಸನ್. ಎಸ್, ಇಟ್ಸ್ ಆಲ್ವೇಸ್ ದೇರ್ ಇಸ್ ಆಲ್ವೇಸ್ ಅ ಲರ್ನಿಂಗ್ ಕರ್ವ್. ವರ್ಲ್ಡ್. ಸೊ ಥ್ಯಾಂಕ್ ಯು ಸರ್, ನಮ್ಮ ಚಾನಲ್ಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನೋ ಪ್ರಾಬ್ಲಮ್. ವಿ ವಿಶ್ ಯು ಆಲ್ ದ ಬೆಸ್ಟ್. ಆಕ್ಚುಲಿ ಇಟ್ಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಸರ್. 2000s ಅಲ್ಲಿ ನಾನು ಪಾಪ ಪಾಂಡು ಸೀರಿಯಲ್ ಬಿಟ್ಟರೆ ಲೈವ್ ಆಗಿ ನೋಡ್ತಿರೋದು ಇವತ್ತೇ. ಸಣ್ಣವನಿದ್ದಾಗ ನೋಡಿ ಎಲ್ಲರೂ ಎಂಜಾಯ್ ಮಾಡಿರ್ತೀವಿ, ಬಟ್ ಲೈವ್ ಆಗಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಸರ್ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಚಾನಲ್ಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ದು. ಸೊ ಇದಿಷ್ಟು PD ಸತೀಶ್ ಚಂದ್ರ ಅವರ ಇಂಟರ್ವ್ಯೂ. ಇನ್ನಿಷ್ಟು ಇಂಟರ್ವ್ಯೂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಸರ್.